ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ನನ್ನ ಇವತ್ತಿನ ಎಪಿಸೋಡ್ ಬಾಕಿ ಎಲ್ಲ ಇಲ್ಲಿವರೆಗೂ ಮಾಡಿರೋ ಸನಾತನ ಕಥನದ ಎಪಿಸೋಡ್ಗಿಂತ ತುಂಬಾ ಡಿಫರೆಂಟ್ ಆಗಿ ಇರುತ್ತೆ. ಹಾಗೆ ನಾನು ತಿಳಿದುಕೊಂಡ ಮಟ್ಟಕ್ಕೆ ನನ್ನ ಆಡಿಯನ್ಸ್ ತುಂಬಾ ಓಪನ್ ಮೈಂಡೆಡ್ ಆಗಿ ಇಮೋಷನ್ನ ಜೊತೆಗೆ ಲಾಜಿಕಲಿ ಅಂಡ್ ಆಲ್ಸೋ ಹ್ಯುಮ್ಯಾನಿಟಿ ಬೇಸ್ಡ್ ಆಗಿರೋದ ವಿಷಯಗಳನ್ನ ಶಾಂತ ರೀತಿಯಲ್ಲಿ ಪೂರ್ತಿ ಕೇಳಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆಯ ಜೊತೆಗೆ ಅಂಡ್ ಆಲ್ಸೋ ನನ್ನ ಇನ್ನೆರಡು ಯೂಟ್ಯೂಬ್ ಚಾನಲ್ನಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ, ಇಷ್ಟು ರೀಚ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ಲಾಟ್ಫಾರ್ಮ್ನ ಮೂಲಕ ನನ್ನ ವಾಯ್ಸ್ ಅನ್ನೋದು, ನನ್ನ ಇಂಟೆನ್ಷನ್ ಬಹಳಷ್ಟು ಜನರನ್ನ ರೀಚ್ ಆಗಬೇಕು ಅನ್ನೋ ಒಂದು ಹಂಬಲ್ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ದಯವಿಟ್ಟು ಈ ಒಂದು ವಿಡಿಯೋವನ್ನ ಬಹಳಷ್ಟು ಜನರ ಹತ್ರ ಶೇರ್ ಮಾಡ್ಕೊಡಿ. ಯಾಕೆಂತಂದ್ರೆ ಸೌಜನ್ಯ ಕೇಸ್ ರಿಲೇಟೆಡ್ ಆಗಿ ಇವಾಗ ಮತ್ತೆ ಧ್ವನಿ ಅನ್ನೋದು, ಕೂಗು ಅನ್ನೋದು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಎದ್ದಿದೆ, ಇದು ಅಟ್ಲೀಸ್ಟ್ ಈ ಟೈಮಲ್ಲಿ ನಿಲ್ಬಾರ್ದು, ನಂದೋಗ್ಬಾರ್ದು, ಇದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗ್ಬೇಕು. ಜೊತೆಗೆ ಈ ಕೇಸನ್ನ ಇಟ್ಕೊಂಡು ಯಾವ ಒಂದು ವಿಡಿಯೋ ಎಲ್ಲಿ ಸಮೀರ್ MD ಅನ್ನೋ ಒಬ್ಬ ಮುಸ್ಲಿಂ ಹುಡುಗ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಡಿಬೇಟ್ ಅನ್ನೋದು ಗೆದ್ದಿದೆ. ಯಾರ್ಯಾರು ಈ ಸನಾತನ ಧರ್ಮದ ಅಗೇನಿಸ್ಟ್ ಆಗಿರ್ತಾರೆ, ಪ್ರೊಪಗ್ಯಾಂಡಾ ಮಾಡಕ್ ಕಾಯ್ತಾ ಇರ್ತಾರೆ, ಅಂಥವ್ರಿಗೆ ಇದೊಂದು ರೀತಿಯಲ್ಲಿ ಹಬ್ಬ. ದಯವಿಟ್ಟು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಒಂದು ಕೇಸನ್ನ ಬಿಟ್ಬಿಡಿ. ಅಟ್ಲೀಸ್ಟ್ ಬಾಕಿ ನಿಮ್ಮ ಪೊಲಿಟಿಕಲ್ ಮತ್ತೊಂದು ಮರದೊಂದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಈ ಕೇಸ್ ಇದೆ ಅಲ್ಲ, ಈ ಕೇಸಲ್ಲಿ ನೀವು ಹೋರಾಟಕ್ಕೆ ಧುಮುಕದ್ದೇ ಇದ್ರೇನೆ ನ್ಯಾಯ ಸಿಗಕ್ ಸಾಧ್ಯ, ಒಂದು ಏನೋ ಒಂದು ತಾರ್ಕಿಕ ಅಂತ್ಯ ಕಾಣಕ್ ಸಾಧ್ಯ. ಹಾಗೆ ಇವರೆಲ್ಲರೂ ನಮ್ಮ ಸನಾತನ ಧರ್ಮದ ವಿರುದ್ಧನೇ ಇದ್ದಾರೆ, ನಮ್ಮ ಶಿವನ್ ವಿರುದ್ಧ ಇದ್ದಾರೆ, ಧರ್ಮಸ್ಥಳದ ವಿರುದ್ಧ ಇದ್ದಾರೆ. ಹಾಗೆ ನಮ್ಮ ಮಂಜುನಾಥ ಸ್ವಾಮಿ ಎಲ್ಲಿ ಧರ್ಮಕ್ಷೇತ್ರ ಅಂತ ಕರಿತೀವಿ ಅಂತ ಒಂದು ಪ್ಲೇಸ್ ಅಲ್ಲಿ ಘಟನೆ ನಡೆದಿದೆ ಅಂತಂದ್ರೆ ನಮ್ಮ ಶಿವ ಇರೋದೇ ಸುಳ್ಳು, ಅಣ್ಣಪ್ಪನೇ ಸುಳ್ಳು ಅಂತ ಯಾರ್ಯಾರೆಲ್ಲ ಮಾತಾಡ್ತಿದ್ದಾರಲ್ಲ ಅಂಥವರಿಗೆ ಒಂದು ಸೆನ್ಸಿಬಲ್ ಅಂಡ್ ಹಂಬಲ್ ಆನ್ಸರ್ ಕೊಡುವಂತಹ ಪ್ರಯತ್ನ ಇವತ್ತಿನ ಸನಾತನ ಕಥನ. ಸೊ ಏನು ವಿಚಾರ ಭುಗಿಲೆದ್ದಿದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಒಂದ್ ವೇಳೆ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ನಿನ್ನೆ ನಾನು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಏನಪ್ಪ ಎಲಿಗೇಷನ್, ಹಾಗೆ ಬಹಳಷ್ಟು ಜನ ಜೈನರನ್ನು ಸೇರಿದ ಹಾಗೆ, ಶ್ರದ್ಧಾವಂತರು ಹಿಂದೂಗಳನ್ನು ಸೇರಿದ ಹಾಗೆ ಒಂದಷ್ಟು ದಾರಿ ತಪ್ಪಿಸುವಂತಹ ಪ್ರಯತ್ನ ನಡೀತಾ ಇರೋದು ಏನು ಅಂತಂದ್ರೆ, ಧರ್ಮಸ್ಥಳದ ಹೆಸರನ್ನ ಯಾಕೆ ತರ್ತಿದ್ದೀರಾ, ಸೌಜನ್ಯಂಗೆ ನ್ಯಾಯ ಸಿಗಲಿ, ಆದ್ರೆ ಧರ್ಮಸ್ಥಳವನ್ನ ಪಕ್ಕಕ್ಕಿಟ್ಟು ಮಾತಾಡಿ ಮಂಜುನಾಥ ಸ್ವಾಮಿಯನ್ನ ತರಬೇಡಿ, ನಮ್ಮ ಹಿಂದೂಗಳ ಬಗ್ಗೆ, ನಮ್ಮ ಹಿಂದೂ ಹುಂಡಿ ಬಗ್ಗೆ, ದೇವಸ್ಥಾನದ ಬಗ್ಗೆ, ಮುಜರಾಯಿ ಇಲಾಖೆಗೆ ಸೇರ್ಬೇಕು ಅನ್ನೋ ತರದ್ದು ಮಾತಾಡಬೇಡಿ ಅಂತ ಯಾರು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡುವಂತಹ, ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂಥ ಯೂಟ್ಯೂಬರ್ಗಳನ್ನ, ಹಾಗೆ ಯಾರ್ಯಾರೆಲ್ಲ ಫಂಡ್ ಆಗಿ ಇಂಥದ್ದನ್ನ ಮಾತಾಡ್ತಾರೆ ಅಂದ್ರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕು ಅನ್ನೋದೇ ಅವರ ಇಂಟೆನ್ಷನ್, ಅಂಥದ್ದನ್ನ ಮಾತಾಡ್ತಿರ್ತಾರೆ. ಇವತ್ತಿನ ಎಪಿಸೋಡ್ ಅನ್ನ ದಯವಿಟ್ಟು ಆರಾಮಾಗಿ ಕುತ್ಕೊಂಡು ಓಪನ್ ಮೈಂಡೆಡ್ಲಿ ಕೇಳ್ತಾ ಹೋಗಿ. ಧರ್ಮಸ್ಥಳ ಅನ್ನೋದಕ್ಕೆ ಹೆಸರು ಹೆಂಗ್ ಬಂತು, ಹಾಗೆ ನಮ್ಮ ಮಂಜುನಾಥ ಸ್ವಾಮಿ ಶಿವ ಅಲ್ಲಿ ಹೇಗೆ ಪ್ರತಿಷ್ಠಾಪನೆಗೊಂಡ, ಆ ಒಂದು ಜಾಗ ಅನ್ನೋದು ಇವಾಗ ಅದು ಹಿಂದೂ ಟೆಂಪಲ್ ಅಲ್ವೇ ಅಲ್ಲ, ಜೈನರ ಇನ್ಸ್ಟಿಟ್ಯೂಟ್ ಟೆಂಪಲ್ ಕೂಡ ಅಲ್ಲ, ಜೈನ ಬಸದಿಗಳು ಇರುತ್ತೆ. ಇದೆಲ್ಲದರ ಕಾಂಟ್ರವರ್ಸಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಾ ಇದೆ, ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಅನ್ನೋದು ಇದೆ. ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ಕಥೆ ಯಾವುದೇ ಪುರಾಣದಲ್ಲಿ ನನಗೆ ತಿಳಿದು ಮಟ್ಟ ಹಾಗೆ ಇಲ್ಲ, ಯಾವುದೇ ಐತಿಹಾಸಿಕ ಘಟನೆಯಲ್ಲಿ, ಪುಸ್ತಕದಲ್ಲಿ, ಹಿಸ್ಟ್ರಿ ಬುಕ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ. ಬಾಯಿಂದ ಬಾಯಿಗೆ ಒಂದು ಮನೆತನ ಹೇಳಿಕೊಂಡು ಬಂದಿರುವಂತಹ ಕಥೆ ಇದು. ಹಾಗಾಗಿ ಒಂದು ವೇಳೆ ನನ್ನ ನಾಲೆಜ್ ಕಮ್ಮಿ ಇದ್ದು ನನಗೆ ಗೊತ್ತಿಲ್ಲ ಅಂತಂದ್ರೆ, ಇದಕ್ಕೇನಾದ್ರೂ ಐತಿಹಾಸಿಕ ದಾಖಲೆ, ಹಿಸ್ಟಾರಿಕಲ್ ಎವಿಡೆನ್ಸ್ ಆರ್ ಯಾವುದೋ ಒಂದು ಪುರಾಣದಲ್ಲಿ ಇವ್ರ ಬಗ್ಗೆ ಬರೆದಿದ್ರು ಅಂತಿದ್ರೆ ದಯವಿಟ್ಟು ನನಗೆ ಅದನ್ನ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಯಾರ ಬಗ್ಗೆ ನಾನು ಮಾತಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಿರತ್ತೆ. ನಾನು ಹೆಸರನ್ನು ತೆಗೆಯೋದಿಲ್ಲ ಅಥವಾ ಇವರೇ ಮಾಡಿದ್ದು ಅಂತ ಟಾರ್ಗೆಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಪರ್ಸನಲಿ ನಂಗೆ ಯಾರ ಮೇಲೂ ದ್ವೇಷ ಇಲ್ಲ, ಆದ್ರೆ ಒಂದು ಕ್ರೈಮ್ ಬಗ್ಗೆ ಸಸ್ಪಿಷನ್ ಇರೋವಾಗ ನಾವು ಯಾರನ್ನು ಕೂಡ ಗ್ರೇಟ್ ಅಂತ ಕರೆಯೋಕ್ಕಾಗೋದಿಲ್ಲ. ಧರ್ಮಸ್ಥಳದ ಕಥೆ ಅನ್ನೋದನ್ನ ಏನು ಕೇಳ್ಕೊಳ್ಳೋಣ. ಮಂಜುನಾಥ ಸ್ವಾಮಿ ಅಂತಂದ್ರೆ ಹೆಂಗ್ ಬಂದಿರಬಹುದು, ಈಗ ಜೈನ್ ಟೆಂಪಲ್ ಅದು ಅಥವಾ ಜೈನ್ ಇನ್ಸ್ಟಿಟ್ಯೂಟ್ ಅಂತ ಏನ್ ಹೇಳಲಾಗ್ತಾ ಇದೆ, ಇದೆಲ್ಲ ಹೆಂಗೆ ಆಶ್ಚರ್ಯ ಆಯ್ತು ನಂಗೂ ಕೂಡ. ಆವಾಗ ನನಗೆ ನನ್ನ ನಾಲೆಜ್ಗೆ, ನನ್ನ ರೀಚ್ಗೆ, ನನ್ನ ರಿಸರ್ಚ್ ಮೈಂಡ್ಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಸುಮಾರು 800 ವರ್ಷದ ಹಿಂದೆ ಇಲ್ಲಿ ಒಂದು ಜೈನ್ ಫ್ಯಾಮಿಲಿ ಇರತ್ತೆ. ಅವರಿಬ್ಬರಿಗೆ ಒಂದು ದಿನ ಧರ್ಮದ ದೇವತೆಗಳು ಮಾರುವೇಷದಲ್ಲಿ ಬಂದು ಅವರ ಅತಿಥಿ ಸತ್ಕಾರವನ್ನ ನೋಡಿ, ಅದೆಲ್ಲ ನೋಡಿ ಇಂಪ್ರೆಸ್ ಆಗಿ ಅವತ್ ರಾತ್ರಿ ಅವರ ಕನಸಲ್ಲಿ ಪ್ರತ್ಯಕ್ಷ ಆಗಿ, ನಮಗೆ ಈ ಪ್ರದೇಶ ಅನ್ನೋದು, ನಿಮ್ಮ ನಿಷ್ಠೆ ಅನ್ನೋದು, ಶ್ರದ್ಧೆ ಅನ್ನೋದು ತುಂಬಾ
ಇಷ್ಟ ಆಯ್ತು, ನಾವು ಇಲ್ಲಿ ನೆಲೆಸೋಕೆ ಇಷ್ಟಪಡ್ತೀವಿ, ನಿಮ್ ಮನೆಯನ್ನ ಬಿಟ್ಕೊಡು ಅಂತ ಹೇಳ್ತಾರಂತೆ. ಅದೇ ಕಾರಣಕ್ಕೋಸ್ಕರ ಆ ದಂಪತಿ ತಾವು ಉಳ್ಕೊಂಡಿದ್ದ ಮನೆಯನ್ನ ಬಿಟ್ಟು ಅಲ್ಲಿ ಧರ್ಮ ದೇವತೆಗಳು ನೆಲೆಸ್ಲಿ ಅಂತ ಹೇಳ್ಬಿಟ್ಟು, ಆ ನಂತರದಲ್ಲಿ ಈ ಧರ್ಮ ದೇವತೆಗಳ ನಿರ್ದೇಶನದಂತೆ ಅಣ್ಣಪ್ಪ ಸ್ವಾಮಿಯನ್ನ ದೂತರನ್ನಾಗಿ ಕಳಿಸಿ ಕದ್ರಿಯಲ್ಲಿ ಇದ್ದಂತಹ ನಮ್ಮ ಮಂಜುನಾಥ ಸ್ವಾಮಿಯನ್ನ ಇಲ್ಲಿ ಪ್ರತಿಷ್ಠಾಪನೆಗೊಳಿಸಿ, ಅದು ಮುಂದೆ ಧರ್ಮ ಸ್ಥಳವಾಗಿ ಧರ್ಮ ಕ್ಷೇತ್ರವಾಗಿ ಇವತ್ತೇನ್ ಪ್ರಸಿದ್ಧಿಯನ್ನ ಪಡೆದಿದೆ, ಅದು ಕಥೆ ಅಂತ ನನಗ್ ಗೊತ್ತಾಯ್ತು. ಇವತ್ತಿನ ನಮ್ಮ ಭಾರತದ ಹಿಂದೂ ದೇವಾಲಯಗಳನ್ನ ತಗೊಂಡ್ವಿ ಅಂತಂದ್ರೆ ಒಂದು ಪುರಾಣವನ್ನ ಆಧರಿಸಿರುವಂತಹ ದೇವಸ್ಥಾನ ಇರುತ್ತೆ. ಅಂದ್ರೆ ಶಕ್ತಿ ಕೇಂದ್ರಗಳು ಅಂತ ಏನ್ ಹೇಳ್ತೀವಿ, ಪೀಠ ಅಂತ ಕರಿತೀವಿ. ಶಕ್ತಿ ಪೀಠಗಳ ಬಗ್ಗೆ ಪುರಾಣದಲ್ಲಿ ಉಲ್ಲೇಖ ಇದೆ. ಈ ಸತಿಯ ಕತೆ ಬರುತ್ತಲ್ಲ, ಅದು ಪುರಾಣದಲ್ಲಿ ಉಲ್ಲೇಖ ಇದೆ. ಶಿವಪುರಾಣವನ್ನ ತೆಗೆದು ಓದಿ. ಅಂತದ್ದನ್ನ ಪೌರಾಣಿಕ ದೇವಾಲಯ ಅಂತ ಕರಿತೀವಿ. ಅಥವಾ ಕೆಲವೊಂದಿಷ್ಟು ಐತಿಹಾಸಿಕ ದೇವಾಲಯ ಇರುತ್ತೆ. ಅಂದ್ರೆ ಇವಾಗ ನಮ್ಮ ಹಂಪಿಯನ್ನ ನೋಡಿದ್ವಿ ಅಂತಂದ್ರೆ ಅದು ನಮ್ಮ ಇತಿಹಾಸವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೆಲವೊಂದಷ್ಟು ದೇವಸ್ಥಾನ ಅನ್ನೋದಕ್ಕೆ ಪುರಾಣದ ಉಲ್ಲೇಖನೂ ಇರುತ್ತೆ, ಇತಿಹಾಸವೂ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಕಾಶಿ ವಿಶ್ವೇಶ್ವರ. ಆದ್ರೆ ಈ ಒಂದು ದೇವಸ್ಥಾನ ಇಲ್ಲಿ ಯಾಕೆ ಹುಟ್ಟುಕೊಂತು ಅಥವಾ ಧರ್ಮ ದೇವತೆಗಳು ಇಲ್ಲಿ ಯಾಕೆ ನೆಲೆ ನಿಂತ್ವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಉಲ್ಲೇಖ ಸಿಗಲಿಲ್ಲ. ಈ ಒಂದು ಕಥೆಯನ್ನ ಒಂದು ಮನೆತನ ಹೇಳ್ಕೊಂಡು ತಲೆಮಾರಿನಿಂದ ಅಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ. 16ನೇ ಶತಮಾನದ ಸಮಯದಲ್ಲಿ ನಮ್ಮ ವಾದಿರಾಜ ತೀರ್ಥರು ಇಲ್ಲಿಗೆ ಬರ್ತಾರೆ. ಅವರ ಗಮನಕ್ಕೆ ಬರುತ್ತೆ, ಇಲ್ಲಿ ಮಂಜುನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಅನ್ನೋದು ಏನ್ ನಡೆದಿದೆ, ಆ ಲಿಂಗ ಅನ್ನೋದಿದೆ ಅಲ್ವಾ, ಅದು ಆಗಮಶಾಸ್ತ್ರದ ಪ್ರಕಾರ ನಡೆದಿಲ್ಲ. ಹಾಗಾಗಿ ಅದನ್ನ ಮತ್ತೆ ಮರು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ನಾವು ಒಂದು ಮೂರ್ತಿಯನ್ನ ವಿಗ್ರಹ ಅಂತ ಯಾವಾಗ ಕರಿತೀವಿ ಅಂತಂದ್ರೆ ಅಲ್ಲಿ ಪ್ರಾಣ ಪ್ರತಿಷ್ಠೆ ನಡಿಬೇಕು ಆಗಮಶಾಸ್ತ್ರದ ಪ್ರಕಾರ, ಸೈಂಟಿಫಿಕಲಿ. ಇದು ಹೆಂಗ್ ಸೈಂಟಿಫಿಕ್ ಅಂತ ಯಾರು ಕೇಳ್ತೀರಾ, ದಯವಿಟ್ಟು ಈ ವಿಡಿಯೋ ನೋಡಿ ಅಂತ ಹೇಳ್ತಾ. ಸೊ ಈ ಒಂದು ಘಟನೆ ನಡೆದಾದ್ಮೇಲೆ ಈ ಒಂದು ಕ್ಷೇತ್ರದ ಬ್ಯೂಟಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಆಡಳಿತವನ್ನ ನಡೆಸ್ತಾ ಇರೋರು ಜೈನರು, ಇಲ್ಲಿ ಪೂಜೆಯನ್ನ ಮಾಡುವವರು ಯಾರು, ನಮ್ಮ ಶಿವ ಮಂಜುನಾಥ ಸ್ವಾಮಿ. ಅವನನ್ನ ಪೂಜೆ ಮಾಡೋರು ಯಾರು ಅಂತದ್ದು, ಪುರೋಹಿತರು ಯಾರು ಅಂತಂದ್ರೆ ವೈಷ್ಣವರು. ಸೊ ಈ ಮೂರು ಕಲ್ಟ್ ಅನ್ನೋದು ಏನಿದೆ ಯುನೈಟೆಡ್ ಆಗಿ ಈ ಒಂದು ಕ್ಷೇತ್ರವನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. ಇದು ಇಲ್ಲಿವರೆಗೂ ಸಮಸ್ಯೆ ಇರಲಿಲ್ಲ. ಮೊನ್ನೆಯಿಂದ ಏನ್ ಡಿಬೇಟ್ ಶುರುವಾಗಿದೆ ಅಲ್ಲ, ಇದು ಜೈನ್ ಇನ್ಸ್ಟಿಟ್ಯೂಟ್ ಅಂತೆ, ಇಲ್ಲಿ ಹಿಂದೂಗಳ ನಂಬಿಕೆ ಅನ್ನೋದಕ್ಕೆ ಅಥವಾ ನಾವು ಹುಂಡಿಗೆ ಏನ್ ದುಡ್ಡು ಹಾಕ್ತಿದೀವಿ ಅದು ಯಾವುದೋ ಒಂದು ಪ್ರೈವೇಟ್ ಇದಕ್ಕೆ ಹೋಗ್ತಾ ಇದೆ ಅನ್ನೋದೆಲ್ಲ ಏನಿದೆ, ಅದನ್ನ ತುಂಬಾ ಮನ್ಸಿಗೆ ಹಚ್ಕೊಂಡು ಹಂಗೆ ಒಂದ್ ವೇಳೆ ಧರ್ಮಸ್ಥಳ ಧರ್ಮಕ್ಷೇತ್ರದಲ್ಲಿ ನಮ್ಮ ಶಿವ ಅವನ ಶಕ್ತಿ ಅನ್ನೋದು ಇತ್ತು ಅಂತಂದ್ರೆ ಸೌಜನ್ಯ ಅಂತ ಅಮಾಯಕ ಹುಡುಗಿಯ ಪ್ರಾಣ ಹೋಗ್ತಿತ್ತ ಅಂತ ಯಾರ್ಯಾರೆಲ್ಲ ಕ್ವೆಶ್ಚನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಕೇಸ್ಗಳು ನಮ್ಮ ಹಿಂದ್ಗಡೆ ಯಾವ್ದಾವ್ದು ಆಗೋಗಿದೆ ಅಲ್ಲ, ಮುಚ್ಚ ಹೋಗಿದೆ, ಸಿಸ್ಟಮ್ಯಾಟಿಕಲಿ ಮುಚ್ಚ ಹೋಗಿದೆ. ಆದ್ರೆ ಸೌಜನ್ಯ ಕೇಸ್ ಆವಾಗ ಮತ್ತೆ ಜೀವಂತ ಆಗ್ತಾ ಇದೆ ಅಂತಂದ್ರೆ ನಮ್ಮ ಮಂಜುನಾಥ ಸ್ವಾಮಿಯ ಪ್ರೆಸೆನ್ಸ್ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಶಿವ ಅಂತಂದ್ರೇನೆ ಸರ್ವವ್ಯಾಪಿ ಅಂತ ಹೇಳ್ತೀವಿ. ಅದರ ಅರ್ಥ ಯಾರೋ ಕೆಲವೊಂದಷ್ಟು ಜನ ಹೇಳ್ತಾರಲ್ಲ, ಪವರ್ ಇದ್ದಿದ್ರೆ ಅಲ್ಲಿ ದೇವ್ರು ನಿಜವಾಗ್ಲೂ ಇದ್ದಿದ್ರೆ ನಿಮ್ ಶಿವ ಸರ್ವಶಕ್ತನೇ ಆಗಿದ್ದಿದ್ರೆ ಹಿಂಗಿದ್ದೆಲ್ಲ ಕೆಟ್ಟದ್ ನೋಡ್ಕೊಂಡು ಯಾಕಿರ್ತಿದ್ದ, ಅದನ್ನ ತೊಡೆದು ಬಿಡ್ತಿದ್ದ ಅಲ್ವಾ, ಸೌಜನ್ಯ ಸಾಯ್ತಾನೆ ಇರ್ಲಿಲ್ಲ. ಯಾರ್ಯಾರು ಹೇಳ್ತೀರಾ? ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಕೂಡ ಅತ್ಯಾಚಾರ ನಡೆದಿದೆ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಜೆಂಡರ್, ರಿಲಿಜನ್. ಈ ಅತ್ಯಾಚಾರ ಅನ್ನೋದೇ ಒಂದು ದರಿದ್ರ ಮನಸ್ಥಿತಿ. ಅದನ್ನ ರಿಲಿಜನ್ ಅಲ್ಲಿ ಮಾತಾಡೋದಲ್ಲ. ಕ್ರೈಮ್ ಅಂತ ಯಾವಾಗ ಮಾತಾಡ್ತೀವಿ, ಅಪರಾಧ ಅಂತ ಮಾತಾಡ್ತೀವಿ, ಅದಕ್ಕೆ ಯಾವುದೇ ಬೇರೆ ಬಣ್ಣದಲ್ಲಿ ಮಾತಾಡೋದಿಲ್ಲ. ಅಪರಾಧಿ ಸಿಂಪಲ್. ಅಪರಾಧ ಅಂತಂದ್ರೆ ಅಪರಾಧ. ಅದು ನೀವು ಹಿಂದೂ ಅಪರಾಧನ ಮುಸ್ಲಿಂ ಅಪರಾಧನಾನು. ಹಾಗೆ ನಾವು ದೇವರು ಅಂತ ಏನು ಕಲ್ಪನೆಯನ್ನ, ಬಿಲೀಫ್ ಸಿಸ್ಟಮ್ ಅನ್ನ, ಶ್ರದ್ಧೆಯನ್ನ ಇಟ್ಕೊಂಡಿದೀವಿ, ಅದರ ಅರ್ಥವನ್ನ ಮಾಡ್ಕೊಳ್ಳೋದೆ ಶಿವನ ಹತ್ರ ತಾಕತ್ತಿಲ್ಲ, ಮತ್ತೊಂದಿಲ್ಲ, ಮರದೊಂದಿಲ್ಲ ಅಂತ ಯಾರು ಹೇಳ್ತೀರಾ? ಈ ದೇವರು ಅನ್ನೋ ಕಾನ್ಸೆಪ್ಟ್ ಏನಿದೆ, ಅವನ ಅವತಾರ ಅಂತಂದ್ರೆ ಏನು, ಹಾಗೆ ಕರ್ಮ ಅಂತಂದ್ರೆ ಏನು ಅಂತ ಮೊದಲು ಅದನ್ನ ತಿಳ್ಕೊಳ್ಳಿ. ಆಗಿರೋ ಘಟನೆಗೆ ಅಥವಾ ಕೆಟ್ಟದ್ದನ್ನ ತಡಿಯಕ್ ಅವನು ಬರ್ಬೇಕಿತ್ತು ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮ ಮನುಷ್ಯರ ಯಾರಿಗೂ ಕೂಡ ಏನು ನೋವಿರೋದಿಲ್ಲ. ಕರೆಕ್ಟಾ? ಈ ಒಂದು ಕೇಸ್ ಜೀವಂತವಾಗಿದೆ ಅಂತಂದ್ರೆ ನಮ್ಮ ಮಂಜುನಾಥ ಸ್ವಾಮಿಯಲ್ಲಿ ಶಕ್ತಿ ಇದೆ ಅಂತಾನೆ ಅರ್ಥ. ಹಾಗೆ ಕೆಲವು ಜನ ಯಾರಿಗೆ ಲೆಫ್ಟ್ ಲಿಬ್ರಾಂಡೋಗಳಿರ್ತಾರೆ, ಅವರ ಓನ್ಲಿ ಗೋಲ್ ಕೇಸ್ ಏನೇ ಆಗಿರ್ಲಿ, ಟಾಪಿಕ್ ಏನೇ ಆಗಿರ್ಲಿ, ಇದ್ರ ಮೂಲಕ ಹೆಂಗ್ ಎಲ್ಗೋ ಬಂದು ಸುತ್ತಾಕೊಂಡು ನಾನು ಹಿಂದೂ ಧರ್ಮ ಮತ್ತೊಂದು ಮರದೊಂದು ಎಲ್ಲ ತಂದು ಅಲ್ಲಿ ಕಾಸ್ಟ್ ಕ್ರೀಡ್ ನೋಡಿ ನಿಮ್ ಹಿಂದೂ ಧರ್ಮದಲ್ಲಿ ಹಿಂಗೆ ಅಂದ್ರೆ ಡಿವೈಡ್ ಮಾಡೋದೇ ಅವರ ಉದ್ದೇಶ. ನೀವು ಶೈವರು, ನೀವು ವೈಷ್ಣವರು, ನೀವು ಜೈನರು, ಇದು ಟಾಪಿಕ್ ಅಲ್ಲ.
ಇದು ಟಾಪಿಕ್ಕೇ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಲೆಫ್ಟಿಸ್ಟ್ ಪ್ರೊಪಗಾಂಡ ಅಂತಾನೆ ಅನ್ಕೋಣ. ಇವ್ರದ್ದು ಕ್ಲಾರಿಟಿ ಇದೆ, ಇವ್ರು ನಾವು ಈಸಿಯಾಗಿ ಗುರುತಿಸಬಹುದು. ಆದ್ರೆ ಯಾರು ಸನಾತನ ಧರ್ಮ ಅಂತ ಹೇಳ್ಕೊಂಡು ನಮ್ಮ ಹಿಂದೂ ಇಮೋಷನ್ಸ್ ಶಿವ ಅನ್ನೋದನ್ನ ಇಟ್ಕೊಂಡು, ಮಂಜುನಾಥ ಸ್ವಾಮಿಯನ್ನ ಇಟ್ಕೊಂಡು, ಅಣ್ಣಪ್ಪನನ್ನ ಇಟ್ಕೊಂಡು ಆ ಒಂದು ಛತ್ರವನ್ನ, ಆ ಒಂದು ಇಮೋಷನ್ ಅನ್ನ ಗುರಾಣಿಯನ್ನಾಗಿ ಇಟ್ಕೊಂಡಿರ್ತಾರೆ. ದೀಸ್ ಪೀಪಲ್ ಆರ್ ವೆರಿ ವೆರಿ ಡೇಂಜರಸ್. ಈ ಕೇಸ್ನಲ್ಲಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅನ್ನೋದು ಏನಿದೆ, ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲದೂ ಡೆಸ್ಟ್ರಾಯ್ ಆಗಿದೆ. ಬಟ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅನ್ನೋದು ಎಲ್ಲವೂ ಕೂಡ ಒಂದನ್ನ ಪಾಯಿಂಟ್ ಔಟ್ ಮಾಡ್ತಾ ಇರ್ಬೇಕಿದ್ರೆ ನೋಬಡಿ ಈಸ್ ಅಬೌವ್ ದ ಲಾ. ಹಾಗಾಗಿ ನಾವು ಈ ದಾರಿ ತಪ್ಪಿಸುವಂತಹ ಪಾಯಿಂಟ್ಸ್ ಅನ್ನ ನೋಡಿದ್ದೆ. 13 ವರ್ಷದ ಹಿಂದೆ ಒಬ್ಬ ಪಾಪದ ಹುಡುಗಿಯನ್ನ ಬ್ರೂಟಲ್ ವೇಯಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಂತೂ ನಿಜ. ಆಕೆ ಕೊಲೆಯಾಗಿ ಹೋಗಿರೋದನ್ನ ಇಲ್ಲ ಅಂತ ಪ್ರೂವ್ ಮಾಡಿದ್ರು ಅಂತಂದ್ರೆ ಈ ವಿಷಯ ಅಲ್ಲಿಗೆ ಮುಗಿದು ಹೋಗುತ್ತೆ. ಆಕೆಯ ದೇಹ ಸಿಕ್ಕಿದೆ. ಆಕೆಯ ದೇಹ ಯಾವ ರೀತಿಯಲ್ಲಿ ಸಿಕ್ಕಿದೆ ಅನ್ನೋದನ್ನ ಒಮ್ಮೆ ಗೂಗಲ್ ಮಾಡಿ. ನೀವ್ ಯಾರು ಕೂಡ ಈ ಮುಸ್ಲಿಂ ಹುಡುಗನ್ನ ನಾವ್ ಯಾಕೆ ನಂಬಬೇಕು, ಅವ್ನ ಪ್ರೊಪಗಾಂಡ ಏನು, ಅವನು ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡ್ಲಿ, ಅವನು ಬೇರೆ ಅವ್ರ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಅವ್ರ ಮತಕ್ಕೆ ಸಂಬಂಧಪಟ್ಟಿರೋ ಯಾವ್ದಾದ್ರು ಇದನ್ನ ಮಾತಾಡ್ಲಿ, ವಕ್ಫ್ ಬೋರ್ಡ್ ಬಗ್ಗೆ ಮಾತಾಡ್ಲಿ ಅಂತ ಹೇಳ್ತೀರಾ. ದಯವಿಟ್ಟು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಆ ಹುಡುಗನ ಸಪೋರ್ಟ್ ಅಲ್ಲ, ಐ ಆಮ್ ಸಪೋರ್ಟಿಂಗ್ ದ ಪಾಯಿಂಟ್. ಹಾಗೆ ನಮ್ಮ ಹಿಂದೂ ಧರ್ಮ ಇರ್ಬೋದು, ನಮ್ಮ ಹಿಂದೂ ಧರ್ಮದ ನಂಬಿಕೆ, ಶಿವ, ಶಕ್ತಿ, ಇವರೆಲ್ಲರನ್ನ ಯಾರೋ ಒಬ್ರು ಸಪೋರ್ಟ್ ಮಾಡಿ ಅದು ಉಳಿದಿರೋದಿಲ್ಲ. ಶತಶತಮಾನಗಳಿಂದ ಈ ಧರ್ಮದ ಮೇಲೆ ಇಂಟೆನ್ಷನಲಿ ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ. ಔರಂಗಜೇಬ ಅನ್ನೋ ಮತಾಂಧ, ಅವನ ಜೀವನದ ಗುರಿನೇ ಇದಾಗಿತ್ತು. ಆದ್ಮೇಲೂ ಈ ಧರ್ಮ ಸೆಲ್ಫ್ ಸಸ್ಟೈನೇಬಲ್. ಹಂಗಿರುವಾಗ ಯಾವನೋ ಒಬ್ಬ ಕಾಶ್ಮೀರಿ ಫೈಲ್ಸ್ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ನಾವು ಮಾತಾಡೋಣ. ನಮ್ಮ ಹಿಂದೂಗಳ ವೀಕ್ನೆಸ್ ಏನ್ ಗೊತ್ತಾ, ನಾವು ಯಾವ್ದಕ್ ಟ್ರಿಗರ್ ಆಗ್ಬೇಕು ಅದಕ್ಕೆ ಟ್ರಿಗರ್ ಆಗಲ್ಲ. ಯಾರೋ ಒಂದಷ್ಟು ಜನ ಒಂದು 4-5 ಪಾಯಿಂಟ್ಗಳನ್ನ ಹೇಳ್ಬಿಡ್ತಾರೆ. ನಿಮ್ಮ ಆ ಪೊಲಿಟಿಕಲ್ ಅಜೆಂಡಾ ಬೇಸ್ಡ್ ಕೆಲವೊಂದಷ್ಟು ಪಾಯಿಂಟ್ಸ್ ಅನ್ನ ಮಧ್ಯದಲ್ಲಿ ತಂದು ಹೇಳ್ತಾರೆ. ನಾವು ಅದಕ್ಕೆ ಟ್ರಿಗರ್ ಆಗ್ಬಿಡ್ತೀವಿ. ಹೌದಲ್ವಾ, ಇವನು ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡ್ಲಿಲ್ಲ, ಕೇರಳದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳಲಿಲ್ಲ, ಬರೇ ನಮ್ಮ ಧರ್ಮಸ್ಥಳವನ್ನ ಮಧ್ಯದಲ್ಲಿ ತರ್ತಾನೆ. ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ, ಅಲ್ಲಿ ದೇವಸ್ಥಾನ ಇದೆ ಕರೆಕ್ಟ್, ಬಟ್ ಅದೊಂದು ಗ್ರಾಮ. ಫಾರ್ ಎಕ್ಸಾಂಪಲ್, ನನ್ನ ಊರು, ನನ್ನ ಜನ್ಮಭೂಮಿ ಶಿರಸಿ. ಈಗ ಶಿರಸಿಯಲ್ಲಿ ಮಾರಿಕಾಂಬೆ ಪ್ರಸಿದ್ಧಿ. ಪ್ರತಿಯೊಂದು ಊರಲ್ಲೂ ಏನೋ ಒಂದು ಪ್ರಸಿದ್ಧ ಕ್ಷೇತ್ರ ಅಂತ ಇರುತ್ತೆ, ಅದನ್ನೇ ನಾವು ಲ್ಯಾಂಡ್ ಮಾರ್ಕ್ ಆಗಿ ಮಾತಾಡ್ತೀವಿ. ಈಗ ಸೌಜನ್ಯ ಕೇಸಲ್ಲಿ ಆಕೆಯ ಊರನ್ನ ಇಟ್ಕೊಂಡು ನಾವು ಈಸಿಯಾಗಿ ಮಾತಾಡಕ್ ಆಗೋದಿಲ್ಲ. ಅಲ್ಲಿ ಪಾಪ್ಯುಲರ್ ಏನು ಹತ್ರದಲ್ಲಿರೋದು ಧರ್ಮಸ್ಥಳ. ಅದರ ಅರ್ಥ ದೇವಸ್ಥಾನವನ್ನ ಟಾರ್ಗೆಟ್ ಮಾಡದ ಹಾಗೆ ಅಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಫ್ರೆಜೈಲ್ ಅಲ್ಲ ಸನಾತನ ಧರ್ಮ ಅನ್ನೋದು. ಅಷ್ಟು ಫ್ರೆಜೈಲ್ ಆಗಿ ಯಾರು ಬೇಕಾದ್ರೂ ಅಟ್ಯಾಕ್ ಮಾಡಿ ಏನೋ ಹೇಳಿ ಸರ್ವನಾಶ ಮಾಡ್ಬೋದಿತ್ತು ಅಂತಂದ್ರೆ ನೀವು ಹಿಂದೂಗಳಾಗಿ ಉಳಿತಾನೆ ಇರ್ಲಿಲ್ಲ. ಅದ್ರ ಅರ್ಥ ನಾವು ಉಡಾಫೆಯಾಗಿ ಇರ್ಬೇಕಂತ ಇಲ್ಲ. ಶಾಸ್ತ್ರ, ಯಾವ ಶಾಸ್ತ್ರವನ್ನ ನಮ್ಮ ಪೂರ್ವಿಕರು ಬರೆದಿಟ್ಟು ಹೋಗಿದ್ದಾರೆ ಅದನ್ನ ಓದಿ. ವ್ಯಕ್ತಿಗಳನ್ನ ನಂಬಬೇಡಿ, ವ್ಯಕ್ತಿ ಪೂಜೆಯನ್ನ ಮಾಡಬೇಡಿ. ಶಾಸ್ತ್ರದಲ್ಲಿ ಏನಿದೆ ಅದು ನಮ್ಮ ನಿಜವಾದ ಹಿಂದುತ್ವ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಹೇಳಿದ್ದು ದೇವಸ್ಥಾನದ ಒಳಗಲ್ಲ, ಕುರುಕ್ಷೇತ್ರ ಅನ್ನೋ ರಣರಂಗದಲ್ಲಿ. ಹಾಗೆ ಏನ್ರ ಬಗ್ಗೆ ಮಾತಾಡ್ದ ಅರ್ಜುನ ಎಲ್ಲಿ ವೀಕ್ ಆಗಿದ್ದು, ನನ್ನ ಫ್ಯಾಮಿಲಿಯನ್ನ ನಾನು ಕೊಲ್ಬೇಕಾ ಅಂತ. ಅಂದ್ರೆ ಈ ಅರ್ಜುನ ಹಾಗೆ ಕೌರವರನ್ನ, ನಾನು ಇವತ್ತಿನ ಸಿನಾರಿಯೋ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬೇಕು ಅಂತಂದ್ರೆ, ಇವರಿಬ್ರು ಬ್ಲಡ್ ಲೈನ್, ಒಂದೇ ಧರ್ಮಕ್ಕೆ ಸೇರಿದವರು, ಸನಾತನ ಧರ್ಮದವರೇ. ಕೌರವರು ಕೂಡ ಸನಾತನ ಧರ್ಮದವರೇ. ರಾವಣ ಕೂಡ ಸನಾತನ ಧರ್ಮಿನೇ ಆಗಿದ್ದ, ಮಹಾನ್ ಪಂಡಿತ ಆಗಿದ್ದ. ಆದ್ರೆ ಅವನ ಕೆಟ್ಟ ಮುಖ ಅಂತ ಒಂದಿರತ್ತಲ್ವಾ, ಆ ಕೆಟ್ಟ ಮುಖ ಅವನು ನಮ್ ಧರ್ಮದವನು ಅನ್ನೋ ಕಾರಣಕ್ಕೋಸ್ಕರ ಸಪೋರ್ಟ್ ಮಾಡೋದು ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಈ ಡಿಫರೆನ್ಸ್ ಗೊತ್ತಿಲ್ಲದೆ ನಮಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಭಗವದ್ಗೀತೆ ಗೊತ್ತಿಲ್ಲದೆ, ಆ ಶಾಸ್ತ್ರ ಗೊತ್ತಿಲ್ಲದೆ, ಜೊತೆಗೆ ಪರಶುರಾಮನಂತಹ ಶಸ್ತ್ರ ಅನ್ನೋದು ಕೂಡ, ಬರೇ ಶಾಸ್ತ್ರ ಓದ್ಕೊಂಡು ಕೂತ್ಕೊಂಡ್ವಿ ಅಂತಂದ್ರೆ ಏನು ಆಗೋದಿಲ್ಲ. ಪರಶುರಾಮನ ಕೈಯಲ್ಲಿ ಶಸ್ತ್ರ ಕೂಡ ಇತ್ತು. ಯಾಕೆ? ನನ್ನ ಸ್ವಂತ ರಕ್ಷಣೆ ಆಗ್ಬೇಕು ಅಂತಂದ್ರೆ, ನನ್ನ ತಲೆ ಉಳಿಬೇಕು ಅಂತಂದ್ರೆ, ನಾನ್ ಹಾರ್ಮ್ಲೆಸ್, ಬಟ್ ನನ್ನ ತಲೆ ಉಳಿಬೇಕು ಅಂತಂದ್ರೆ, ಈ ಆತ್ಮ ಉಳಿಬೇಕು ಅಂತಂದ್ರೆ, ಯಾವ ದುರಾತ್ಮ ನನ್ನ ಹತ್ಯೆಯನ್ನ ಮಾಡೋಕೆ ನೋಡುತ್ತೋ ಅದನ್ನ ಸಂಹಾರ ಮಾಡೋದೇ ಧರ್ಮ. ನಾನ್ ಮಾಡೋದು ಹತ್ಯೆ ಅಲ್ಲ, ಅದ್ರೊಳಗಡೆ ಕೂಡ ಆತ್ಮ ಇರುತ್ತೆ. ಆ ದುರಾತ್ಮದ ಒಳಗಡೆ ಕೂಡ ಒಂದು ಪರಮಾತ್ಮನ ಅಂಶ ಇರುತ್ತೆ. ಆದ್ರೆ
ಅದಕ್ಕೆ ಅದರ ರಿಯಲೈಸೇಷನ್ ಇಲ್ಲದೆ ಇನ್ನೊಂದು ಆತ್ಮವನ್ನ ಕೊಲ್ಲೋಕೆ ನೋಡುತ್ತೆ ಅಂತಂದ್ರೆ ಅದಕ್ಕೆ ಸಂಹಾರ ಮಾಡೋದೇ ನಾನು ತೋರಿಸಬಹುದಂತಹ ಗೌರವ. ಈ ಸೆನ್ಸ್, ಶಾಸ್ತ್ರ ಮತ್ತು ಶಸ್ತ್ರದ ಸೆನ್ಸ್ ಇದ್ದಾಗ ನಮಗೆ ನಿಜವಾದ ಹಿಂದುತ್ವ ಬರುತ್ತೆ. ಅದ್ರ ಹೊರತಾಗಿ ಯಾರೋ ಒಂದಷ್ಟು ಜನ ಈ ಲೆಫ್ಟ್ ಲಿಬ್ರಾಂಡೋ ಗ್ಯಾಂಗ್ಗಳ ಒಂದು ಪ್ರೊಪಗಾಂಡದ ಮಧ್ಯ ಹಾಗೆ ಯಾರ್ಯಾರು ಸೋಗಿನಲ್ಲಿ ಇರ್ತಾರೆ, ತೋಳದ ವೇಷದಲ್ಲಿ ಇರ್ತಾರೆ, ದಯವಿಟ್ಟು ಅಂಥವ್ರನ್ನ ನಂಬಕ್ಕೆ ಹೋಗಬೇಡಿ. ಹಾಗೆ ನಾನು ಈ 800 ವರ್ಷದ ಹಿಂದೆಯಿಂದ ಏನು ಕಥೆ ಅನ್ನೋದು ಒಂದಿದೆ ಅಲ್ವಾ, ಆ ಕಥೆಯನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಕಾಂತಾರ ಸಿನಿಮಾ ನೀವು ಡೆಫಿನೆಟ್ಲಿ ನೋಡಿರ್ತೀರಾ. ಅದರಲ್ಲಿ ಹಿಂಗಿದ್ದೇ ಒಂದು ಸೀನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ನಂಗೆ ಇವಾಗ ರಿಷಬ್ ಶೆಟ್ರು ಇದನ್ ಕಥೆ ಮೂಲಕ ಇನ್ನೇನನ್ನು ಹೇಳಕ್ ಹೊರಟಿದ್ರೇನೋ ಅನ್ನೋ ತರದಲ್ಲಿ ಅನ್ಸ್ಬಿಟ್ಟಿದೆ. ಅಂದ್ರೆ ಅದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರಬಹುದು. ಒಬ್ಬ ರಾಜ ಇರ್ತಾನೆ, ಒಳ್ಳೆಯವನಾಗಿರ್ತಾನೆ. ಆ ರಾಜ ಆಮೇಲೆ ಧರ್ಮ ದೇವತೆಗಳನ್ನ ಕರ್ಕೊಂಡು ಬರೋದು, ಆ ನಂತರದಲ್ಲಿ ಅವನು ಕಾಲ ಆದ್ಮೇಲೆ ಎಷ್ಟೋ ಜನರೇಷನ್ ಆದ್ಮೇಲೆ ಈ ದೇವೇಂದ್ರ ಸುತ್ತೂರು ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ ಈ ಸಿನಿಮಾದಲ್ಲಿ, ಅವನು ಹೊರಗಡೆ ಪ್ರಪಂಚದಲ್ಲಿ ಹೇಗಿದ್ದ, ಅವನ ನಿಜವಾದ ವ್ಯಕ್ತಿತ್ವ ಏನಿತ್ತು, ಇದೆಲ್ಲ ಒಂಥರ ಸಿನಿಮಾನೇ ನಿಜ ಜೀವನನ ಅಂತ ಅನಿಸ್ತಾ ಇದೆ ನನಗೆ. ದಯವಿಟ್ಟು ಈ ಒಂದು ಎಪಿಸೋಡನ್ನ ಸೌಜನ್ಯಗೆ ನ್ಯಾಯ ಸಿಗಬೇಕು, ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅವರು ಜೈಲಿಗೆ ಹೋಗ್ಬೇಕು ಅಥವಾ ಅದಕ್ಕಿಂತ ಕೆಟ್ಟದಾಗಿರುವಂತಹ ಕರ್ಮ ಅವ್ರನ್ನ ಕಾಡ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ಗೆ ರೀಚ್ ಮಾಡಿಸಿ ದಯವಿಟ್ಟು ಪ್ಲೀಸ್. ನಾನಿದು ನನ್ನ ವಿಡಿಯೋ ಮೂಲಕ ರೀಚ್ ಜಾಸ್ತಿ ಆಗಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿ ನನಗ್ ದುಡ್ಡು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇರೋದಲ್ಲ. ಹಾಗೆ ಯಾರ್ಯಾರೆಲ್ಲ ಕೆಲವು ಜನ ಹೇಳ್ತಿದ್ದಾರೆ ಈಗ ಸೌಜನ್ಯ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿರೋದಕ್ಕೆ ಬಹಳಷ್ಟು ಜನ ವ್ಯೂಸ್ಗೋಸ್ಕರ ಇದನ್ನ ಮಾಡ್ತಿದ್ದಾರೆ ಅಂತ ಏನ್ ಹೇಳ್ತಿದ್ದೀರಾ. ಈ ಯೂಟ್ಯೂಬ್ ಅಲ್ಲಿ ಬರುವಂತಹ ವ್ಯೂಸ್ ಅಲ್ಲಿ ನಾನು ನನ್ನ ಮನೆಯ ರೆಂಟ್ ಅನ್ನ ಮಾತ್ರ ಕಟ್ಟಕ್ ಸಾಧ್ಯ. ಹಾಗೆ ಯಾವ್ಯಾವೆಲ್ಲ ಯೂಟ್ಯೂಬರ್ಸ್ ಒಂದು ಚಿಕ್ಕ ಸೆಟಪ್ ಅನ್ನ ಮಾಡ್ಕೊಂಡು ಕಷ್ಟಪಡ್ತಿದ್ದಾರೆ, ಆನೆಸ್ಟ್ ಆಗಿದ್ದಾರೆ, ಯಾವುದೇ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡಲ್ಲ, ಹಾಗೆ ಅವರ ಎಥಿಕ್ಸ್ ನ ಹೊರತಾಗಿರುವಂತಹ ಮನಿಯನ್ನ ಎಂಟರ್ಟೈನ್ ಮಾಡೋದಿಲ್ಲ, ಕೇವಲ ಧರ್ಮದ ಚೌಕಟ್ಟಿನಲ್ಲಿ ಇರುವಂತಹ ಅರ್ಥವನ್ನ ಮಾಡ್ತಿದ್ದಾರೆ. ಅವ್ರು ಯಾರು ಕೂಡ ತಪ್ಪನ್ನ ಮಾಡ್ತಾ ಇಲ್ಲ, ಕ್ರೈಮ್ ಅನ್ನ ಮಾಡ್ತಾ ಇಲ್ಲ, ಯಾರ್ದೋ ತಲೆ ಒಡೆದು ದುಡ್ಡಲ್ಲ. ಹಾಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಈಗ ಸೌಜನ್ಯ ತರ ಇನ್ನೊಬ್ಬ ಹುಡುಗಿಗಾಗಬಾರ್ದು, ಹುಡುಗಿಗೆ ಅಂತ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿಗಳಿಗೆ ಆಗ್ಬಾರ್ದು. ಇದು ಕೇವಲ ಸೌಜನ್ಯ ಮಾತ್ರ ಅಲ್ಲ, ಆ ಪ್ರದೇಶದಲ್ಲಿ ಅದೆಷ್ಟು ಕೊಲೆಗಳು, ಸರಣಿ ಕೊಲೆಗಳು ನಡೆದಿವೆ ಅಂತಂದ್ರೆ ಅದೆಲ್ಲವೂ ಕೂಡ ಒಬ್ಬರನ್ನ ಇಷ್ಟು ಬೆರಳು ಮಾಡಿ ತೋರ್ಸುತ್ತೆ ಅಂತಂದ್ರೆ, ಒಂದು ವಿಡಿಯೋ ಇಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ, ಜನರ ಇಮೋಷನ್ಸ್ ಅನ್ನ ಇನ್ವೋಕ್ ಮಾಡುತ್ತೆ ಅಂತಂದ್ರೆ ಇದು ಎಲ್ಲದಕ್ಕೂ ಕಾರಣ ಏನು? ಕಲೆಕ್ಟಿವ್ ಕರ್ಮ. ಕಲೆಕ್ಟಿವ್ ಕರ್ಮ, ಧರ್ಮ ಹಾಗೂ ಕರ್ಮ ಅನ್ನೋದಿದೆ ಅಲ್ವಾ, ಇದೆರಡೂ ಸತ್ಯ ಅಂತಂದ್ರೆ ಸತ್ಯ. ದಯವಿಟ್ಟು ನಿಜವಾದ ಸನಾತನ ಧರ್ಮ ಏನ್ ಹೇಳುತ್ತೆ ಅದನ್ನ ಮಾತ್ರ ಫಾಲೋ ಮಾಡೋಣ. ವ್ಯಕ್ತಿ ಪೂಜೆಯನ್ನ ಅಲ್ಲ, ಅಥವಾ ಒಂದು ದೇವಸ್ಥಾನದ ಒಳಗೆ ಮಾತ್ರ ದೇವರಿರ್ತಾನೆ ಅಲ್ಲ, ದೇವಸ್ಥಾನದ ಹೊರಗಡೆ ಕೂಡ ಇದ್ದಾನೆ, ನಮ್ಮೆಲ್ಲರಲ್ಲೂ ಇದ್ದಾನೆ. ಹಾಗೆ ಸೌಜನ್ಯ ಒಳಗಡೆ ಕೂಡ ಇದ್ದ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು. #Justice for ಸೌಜನ್ಯ.